ಹೇ ಬ್ರೋ, ನೀನಿದನ್ನ ಕೇಳಲೇಬೇಕು. ಅವಳು ನಿಮ್ಮನ್ನ ಬಿಟ್ಟೋದಾಗ ಎಲ್ಲ ಮುಗ್ದೋಯ್ತು ಅನ್ಕೊಂಡ್ರಿ. ಯಾಕೆ ಈ ಥರ ಎಲ್ಲ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರಿ. ನಿಮ್ಮೇಲೆ ನೀವೇ ಬ್ಲೇಮ್ ಮಾಡ್ಕೋತಿದ್ರಿ. ಹಳೆ ಕಾನ್ವರ್ಸೇಷನ್ ಕೇಳ್ತಾ ಕೂತಿದ್ರಿ. ಬೇರೆ ಏನ್ ಮಾಡ್ಬೋದಿತ್ತು ಅಂತ ಯೋಚನೆ ಮಾಡ್ತಿದ್ರಿ. ಆದ್ರೆ ಇದ್ದಕ್ಕಿದ್ದಾಗೆ ಒಂದು ದಿನ ಅವಳು ಮತ್ತೆ ಪ್ರತ್ಯಕ್ಷ ಆಗ್ತಾಳೆ. ನಿಮ್ ಪೋಸ್ಟ್ಗೆ ಒಂದು ಲೈಕ್ ಇಲ್ಲ ಒಂದು ಮೆಸೇಜ್ ಮಾಡ್ತಾಳೆ. ಹಾಯ್, ಹೇಗಿದ್ಯಾ? ಆಗ ನೀವದನ್ನ ಪ್ರೀತಿ ಅನ್ಕೋತೀರ. ಮೇ ಬಿ ಅವಳು ನನ್ನ ತುಂಬಾ ಮಿಸ್ ಮಾಡ್ಕೊಂಡ್ಲೇನೋ, ನನ್ನ ಬೆಲೆ ಏನು ಅಂತ ಅವಳಿಗೆ ಇವಾಗ ಅರ್ಥ ಆಯ್ತೇನೋ ಅಂತ. ಆದ್ರೆ ಒಂದು ವೇಳೆ ಅವಳು ನಿಮ್ಮ ಹತ್ರ ವಾಪಸ್ ಬಂದಿರೋದು ಪ್ರೀತಿಗೋಸ್ಕರ ಅಲ್ಲ ಅಂತ ನಾನೇನಾದ್ರೂ ಹೇಳಿದ್ರೆ, ಅವಳು ನಿಮ್ಮನ್ನ ಕಳ್ಕೊಂಡಿರೋದಕ್ಕೂ ವಾಪಸ್ ಬಂದಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಕನ್ಫ್ಯೂಸ್ ಆಗ್ತಿದ್ಯಾ? ಬಟ್ ಇವಾಗ ನಾನು ಹೇಳೋಕೊಟ್ಟಿರೋದೆ ಸತ್ಯ ಬ್ರೋ. ಸೊ ಇವತ್ತಿನ ಪಾಡ್ಕಾಸ್ಟಲ್ಲಿ ಜನ ನಿಮ್ಮನ್ನ ನೋಯಿಸಿ ಹೋದ್ಮೇಲೂ ಮತ್ತೆ ವಾಪಸ್ ಬರೋದು ಯಾಕೆ, ಅದರ ಹಿಂದೆ ಇರೋ ಉದ್ದೇಶ ಏನಾಗಿರುತ್ತೆ, ಅಂಡ್ ಭರವಸೆ ಅನ್ನೋ ವೇಷದಲ್ಲಿ ನಿಮ್ಮನ್ನ ಪೇಯ್ನಲ್ಲೇ ಸಿಕ್ಕಾಕೊಳ್ಳೋ ಥರ ಮಾಡೋ ಭಾವನಾತ್ಮಕ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಪಾಯಿಂಟ್ ನಂಬರ್ 1, ಅವಳು ನಿಮ್ಮನ್ನು ಮಿಸ್ ಮಾಡ್ಕೋತಿಲ್ಲ. ಅವಳು ಮಿಸ್ ಮಾಡ್ಕೋತಿರೋದು ನಿಮ್ಮಲ್ಲಿ ಕಾಣ್ತಿದ್ದ ಅವಳ ರಿಫ್ಲೆಕ್ಷನ್ನ. ಬ್ರೋ, ಅವಳು ಮಿಸ್ ಮಾಡ್ಕೋತಿರೋದು ನಿನ್ನನ್ನಲ್ಲ. ನೀವು ಅವಳಿಗೆ ಯಾವ ಭಾವನೆ ಮೂಡಿಸಿದ್ರೋ, ಹೇಗೆ ಫೀಲ್ ಆಗೋ ಥರ ಮಾಡಿದ್ರೋ ಅದನ್ನು. ನೀವು ಅವಳನ್ನು ಟ್ರೀಟ್ ಮಾಡ್ತಿದ್ದ ರೀತಿ, ಅವಳಿಗೆ ಸ್ಪೆಷಲ್ ಫೀಲ್ ಬರೋ ಥರ ಮಾಡ್ತಿದ್ದ ರೀತಿ, ನೀನೇ ನನ್ನ ಸರ್ವಸ್ವ ಅನ್ನೋ ಥರ ಮಾಡ್ತಿದ್ರಲ್ಲ, ಆ ಅಟೆನ್ಷನ್, ಆ ಎನರ್ಜಿ, ನಿಮ್ಮ ಜೊತೆಯಲ್ಲಿದ್ದಾಗ ಅವಳಿಗಿದ್ದ ಬೆಲೆ, ಗೌರವ, ಅದನ್ನು ಹುಡುಕ್ತಿದ್ದಾಳೆ. ಅವಳು ವಾಪಸ್ ಬರೋದು ಯಾವಾಗಲೂ ಪ್ರೀತಿಗೋಸ್ಕರನೇ ಆಗಿರಲ್ಲ. ಕೆಲವೊಂದ್ಸಲ ವ್ಯಾಲಿಡೇಷನ್ಗೋಸ್ಕರನೂ ಆಗಿರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಕಳ್ಕೊಂಡಾಗ, ಅವ್ರ ಬಗ್ಗೆ ಅವರೇ ಅನ್ಶ್ಯೂರ್ ಆಗಿದ್ದಾಗ, ಅವ್ರು ಯಾವತ್ತೂ ಕೂಡ ಪ್ರೀತಿಸಿದವ್ರ ಹತ್ರ ಹೋಗಲ್ಲ. ಅವರು ಪವರ್ಫುಲ್, ಸ್ಪೆಷಲ್ ಅನ್ನೋ ಫೀಲ್ ಬರೋ ಥರ ಮಾಡ್ತಿದ್ರಲ್ಲ, ಅವ್ರ ಹತ್ರ ಹೋಗ್ತಾರೆ. ಒಂದು ವೇಳೆ ಅವಳು ಮತ್ತೆ ವಾಪಸ್ ಬಂದರೆ ನಿಮ್ಮ ರಿಲೇಷನ್ಶಿಪ್ನ ಮತ್ತೆ ಬಿಲ್ಡ್ ಮಾಡ್ಕೊಳ್ಳೋದಕ್ಕಲ್ಲ, ಅದನ್ನೆಲ್ಲ ಮತ್ತೆ ಫೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಆಗಿರುತ್ತೆ. ಆ್ಯಂಡ್ ನೀವು ಈ ಮಿಸ್ ಮಾಡ್ಕೊಳ್ಳೋದು ಮತ್ತು ಯೂಸ್ ಮಾಡ್ಕೊಳ್ಳೋದ್ರ ಮಧ್ಯೆ ಇರೋ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 2, ದ ಪಿಂಕ್ ಟೆಸ್ಟ್. ನಿಮ್ಗೊಂದು ಪ್ರಶ್ನೆ, ನೀವೀಗಲೂ ಕೂಡ ಅವಳಿಗೋಸ್ಕರ ಎಮೋಷ್ನಲಿ ಅವೈಲೇಬಲ್ ಇದ್ದೀರಾ? ಆಲ್ ರೈಟ್, ಹಾಗಿದ್ರೆ ಇಲ್ಲಿ ಕೇಳಿ. ಈ ಪಾರ್ಟ್ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ, ಆದರೆ ಇದೇ ನಿಜ. ಅವಳು ಮೆಸೇಜ್ ಮಾಡಿದಾಗ, ನಿಮ್ಮ ಪೋಸ್ಟ್ಗೆ ಲೈಕ್ ಮಾಡಿದಾಗ, ನಿಮ್ಮ ಸ್ಟೋರೀಸ್ಗೆ ಫೈರ್ ಇಮೋಜಿ ಕಳಿಸಿದಾಗ, ಅದು ಕೇವಲ ಮಾತಾಗಿರಲ್ಲ, ಅದು ಒಂದು ಪರೀಕ್ಷೆ ಆಗಿರುತ್ತೆ. ಅಂದರೆ ಅವಳು ಟೆಸ್ಟ್ ಮಾಡ್ತಿದ್ದಾಳೆ, ಲೈನ್ ಇನ್ನು ಓಪನ್ ಇದೆಯಾ ಇಲ್ವಾ ಅನ್ನೋದನ್ನು. ಇದು ಕೇವಲ ಕಾನ್ವರ್ಸೇಷನ್ ಬಗ್ಗೆ ಅಲ್ಲ, ಅದಕ್ಕೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಒಂದು ವೇಳೆ ಅವಳು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡಿದ್ರೆ, ಎಕ್ಸೈಟೆಡಾಗಿ ಕಾಣಿಸಿದ್ರೆ, ಹಿಂದೆ ಮಾತಾಡೋ ರೀತಿಯೇ ಮಾತಾಡಿದ್ರೆ, ಅವಳು ಕನ್ಫರ್ಮ್ ಆಗಿಬಿಡ್ತಾಳೆ ಈಗಲೂ ನೀವು ಎಮೋಷ್ನಲಿ ಅವೈಲೇಬಲ್ ಇದ್ದೀರಾ ಅಂತ. ನೀವಿನ್ನೂ ಅಲ್ಲೇ ಇದ್ದೀರಾ, ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಗದು ಅರಿವಿಗೆ ಬರದೇ ಇದ್ರೂ ಕೂಡ. ಸೊ ತುಂಬ ಜನ ಈ ರೀತಿ ಪಿಂಕ್ ಟೆಸ್ಟ್ ಮಾಡೋದು ನಿಮ್ಮ ಲೈಫ್ಗೆ ವಾಪಸ್ ಬರಬೇಕು ಅಂತಲ್ಲ, ಅಕಸ್ಮಾತ್ ಬಂದರೂ ಕೂಡ ನೀವು ಅದಕ್ಕೆ ರೆಡಿ ಇದ್ದೀರಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ. ಯಾಕಂದರೆ ನೀವು ಹಿಂದೆ ಏನೂ ನಡೆದೇ ಇಲ್ಲ ಅನ್ನೋ ಥರ ರೆಸ್ಪಾನ್ಸ್ ಮಾಡಿದ್ರೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳನ್ನು ಹತ್ತಿರ ಬಿಟ್ಕೊಂಡ್ರೆ, ಅವಳು ಅರ್ಥ ಮಾಡ್ಕೋತಾಳೆ ಅವಳ ಪ್ರಭಾವ ಇನ್ನೂ ನಿಮ್ಮ ಮೇಲಿದೆ ಅನ್ನೋದನ್ನು. ಪಾಯಿಂಟ್ ನಂಬರ್ 3, ಬ್ರೋ, ತುಂಬ ಜನಕ್ಕೆ ಯಾವತ್ತಿಗೂ ಅರ್ಥ ಆಗದೆ ಇರೋ ಒಂದು ವಿಷಯ ಹೇಳ್ತೀನಿ ಕೇಳು. ನೀನು ಬೆಳೆಯೋಕೆ ಶುರು ಮಾಡಿದಾಗ, ಅಂದರೆ ನಿಜವಾಗ್ಲೂ ಗ್ರೋ ಆಗ್ತಿರ್ಬೇಕಾದ್ರೆ, ಅವಳದನ್ನು ಗಮನಿಸ್ತಿರ್ತಾಳೆ, ಅದರಿಂದ ಫೀಲ್ ಆಗ್ತಾಳೆ. ಯಾಕಂದರೆ ಗ್ರೋತ್ ಅನ್ನೋದು ಕೇವಲ ನೀವು ಮೂವ್ ಆನ್ ಆಗ್ತಿದ್ದೀರಾ ಅಂತಲ್ಲ, ಅದರರ್ಥ ಇನ್ನು ಮುಂದೆ ಅವಳ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ವ್ಯಕ್ತಿಯಾಗಿ ಬದಲಾಗ್ತಿದ್ದೀರಾ ಅಂತ. ಒಂದು ಕಾಲದಲ್ಲಿ ಅವಳಿಗೋಸ್ಕರ ಕಾಯ್ತಾ ಕೂತ್ಕೊಂಡಿದ್ದ ವ್ಯಕ್ತಿ, ಅವಳ ಸೈಲೆನ್ಸಿಂದ ರಾತ್ರಿಯೆಲ್ಲ ನಿದ್ದೆಗೆಡ್ತಿದ್ದ ವ್ಯಕ್ತಿ, ಅವಳ ಮೆಸೇಜ್ಗೋಸ್ಕರ ಕಾಯ್ತಿದ್ದ ವ್ಯಕ್ತಿ ಈಗಿಲ್ಲ. ಆದ್ರಿಂದ ಅವಳು ಫೀಲ್ ಮಾಡ್ತಿದ್ದಾಳೆ, ನೀವು ಹಿಂದೆ ರೆಸ್ಪಾನ್ಸ್ ಮಾಡ್ತಿದ್ದ ರೀತಿ ಈಗ ರೆಸ್ಪಾನ್ಸ್ ಮಾಡಲ್ಲ ಅನ್ನೋದನ್ನು. ನಿಮಗೆ ಯಾವ ಕಹಿ ಭಾವನೆನೂ ಇಲ್ಲ, ಬೇಡ್ಕೋತಿಲ್ಲ. ಯು ಆರ್ ಕಾಮ್, ಫೋಕಸ್ಡ್, ಡಿಫ್ರೆಂಟ್. ಆ್ಯಂಡ್ ಈ ನಿಮ್ಮ ಆ್ಯಟಿಟ್ಯೂಡ್ ನೀವು ಕೋಪದಲ್ಲಿ ಕಳಿಸೋ ಯಾವುದೇ ಮೆಸೇಜ್ಗಿಂತ ತುಂಬಾ ಭಯಪಡಿಸುತ್ತೆ. ಯಾಕಂದರೆ ಈಗ ಅವಳಿಗೆ ಕನ್ಫರ್ಮ್ ಇಲ್ಲ ನೀವಿನ್ನೂ ಕೇರ್ ಮಾಡ್ತೀರಾ ಇಲ್ವಾ ಅನ್ನೋದು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಇನ್ನು ಮುಂದೆ ನಿಮ್ಮ ಸೆಂಟರ್ ಆಫ್ ದ ವರ್ಲ್ಡ್ ಅವಳಾಗಿಲ್ಲ ಅನ್ನೋದು. ಸೊ
ನೀವು ನಿಮ್ಮ ಲೈಫ್ನ ಮತ್ತೆ ಟ್ರ್ಯಾಕಿಗೆ ತರಬೇಕು ಅನ್ನೋದ್ರಲ್ಲಿ ಬ್ಯುಸಿಯಾಗಿದ್ದಾಗ ಅವಳೇನಾದ್ರೂ ಮತ್ತೆ ಕಾಣಿಸ್ಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಕಸ್ಮಾತ್ ಮತ್ತೆ ಕಾಣಿಸ್ಕೊಂಡ್ರೆ ಅದು ನಿಮ್ಮ ಲವ್ಗೋಸ್ಕರ ಆಗಿರಲ್ಲ, ನಿಮ್ಮ ಬೆಳವಣಿಗೆ ನೋಡಿ ಬಂದಿರ್ತಾಳೆ ಅಷ್ಟೆ. ಸೊ ಬೆಳೀತಾ ಇರಿ, ಮುಂದುವರಿತಾ ಇರಿ. ದಟ್ಸ್ ಯುವರ್ ರಿಯಲ್ ಪವರ್. ಪಾಯಿಂಟ್ ನಂಬರ್ 4, ಅವಳು ಅನ್ಕೊಂಡಿರೋದೇನು ನಡೀತಾ ಇದ್ದಾಗ ವಾಪಸ್ ಬರ್ತಾಳೆ. ಬ್ರೋ, ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಅವಳು ಮತ್ತೆ ವಾಪಸ್ ಬಂದಿರೋದು ನೀನು ಏನು ಅಂತ ಅವಳಿಗೆ ಕಂಪ್ಲೀಟಾಗಿ ಅರ್ಥ ಆಗಿರೋದಕ್ಕಲ್ಲ. ಅವಳು ಹೋಗಿರೋ ಜಾಗ ಅವಳು ಅನ್ಕೊಂಡಿದ್ದ ರೀತಿ ಇಲ್ಲದೆ ಇರೋದ್ರಿಂದ. ಮೇ ಬಿ ಆ ಇನ್ನೊಬ್ಬ ಹುಡುಗ ಅವಳನ್ನ ಚೆನ್ನಾಗಿ ನೋಡ್ಕೊಳ್ದೇ ಇದ್ದಿದ್ರಿಂದನೂ ಆಗಿರ್ಬೋದು. ಬಹುಶಃ ಅವಳು ನಿಜ ಅಂತ ತಿಳ್ಕೊಂಡು ಹೋಗಿದ್ದ ಹೂವು ಪ್ಲಾಸ್ಟಿಕ್ ಅಂತ ಗೊತ್ತಾಗಿದ್ರಿಂದ. ಆ್ಯಂಡ್ ಈಗ ಯೂ ಟರ್ನ್ ತಗೊಂಡು ಮತ್ತೆ ಬರ್ತಿದ್ದಾಳೆ. ಅವಳು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದಾಳೆ ಅನ್ನೋ ಕಾರಣಕ್ಕಲ್ಲ, ಅವಳು ನಿಮ್ಮ ಜೊತೆಯಲ್ಲಿದ್ದಾಗ ಹೇಗೆ ಫೀಲ್ ಆಗ್ತಿದ್ಲೋ ಅದನ್ನ ಮಿಸ್ ಮಾಡ್ಕೋತಿರೋ ಕಾರಣಕ್ಕೆ. ಬಟ್ ಅದನ್ನ ಲವ್ ಅಂತ ಮಾತ್ರ ಕನ್ಫ್ಯೂಸ್ ಆಗಬೇಡಿ, ಆದರೆ ನಿಮಗೆ ನಿರಾಸೆ ಆಗೋದಂತೂ ಪಕ್ಕ. ಅವಳ ಪ್ಲ್ಯಾನ್ ಬಿ ಫೇಲ್ ಆಗಿದೆ. ಆ್ಯಂಡ್ ಈ ಟೈಮಲ್ಲಿ ನೀವೇನಾದರೂ ಕೇರ್ಫುಲ್ ಆಗಿರಲಿಲ್ಲ ಅಂದರೆ ಅದು ಯಾವುದೋ ರೊಮ್ಯಾಂಟಿಕ್ ಸೈನ್ ಅಂತ ಅಂದ್ಕೊಂಡು ಮತ್ತೆ ಗುಂಡಿಗೆ ಬೀಳ್ತೀರ. ಅವಳು ಮತ್ತೆ ಸೇಫ್ ಫೀಲ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಷ್ಟೆ. ನೀವೇನು ಸೇಫ್ಟಿ ನೆಟ್ಟ ಇಲ್ಲ ಅವಳ ಬ್ಯಾಕಪ್ ಪ್ಲ್ಯಾನ? ನಿನ್ನ ಬಿಟ್ಟು ಹೋಗಿದ್ದು ಅವಳ ಕರ್ಮ, ಅನುಭವಿಸ್ಲಿ ಬಿಡಿ. ಪಾಯಿಂಟ್ ನಂಬರ್ 5, ಫೆಮಿಲಿಯಾರಿಟಿ ಫೀಲ್ಸ್ ಲೈಕ್ ಕಂಟ್ರೋಲ್. ಇಲ್ಲಿ ತುಂಬ ಜನ ಹುಡುಗರಿಗೆ ಅರ್ಥ ಆಗದೆ ಇರೋ ಮತ್ತೊಂದು ವಿಷಯ ಹೇಳ್ತೀನಿ ಕೇಳು. ಒಂದು ವೇಳೆ ಅವಳು ವಾಪಸ್ ಬಂದರೆ ಮುರಿದೋಗಿರೋ ನಿಮ್ಮ ರಿಲೇಷನ್ಶಿಪ್ನ ಮತ್ತೆ ಜೋಡಿಸೋದಕ್ಕೋಸ್ಕರ ಆಗಿರಲ್ಲ. ಸಮ್ಟೈಮ್ಸ್ ನೀನು ಹೇಗೆ ರೆಸ್ಪಾನ್ಸ್ ಮಾಡ್ತೀಯ, ಯಾವ ಸ್ವಿಚ್ ಹಾಕಿದ್ರೆ ಯಾವ ಲೈಟ್ ಹತ್ತುತ್ತೆ ಅಂತ ಗೊತ್ತಿರೋದ್ರಿಂದ, ಯಾವ ಪದ ಹೇಳಿದ್ರೆ ನಿನ್ನ ಮತ್ತೆ ಹೇಳ್ಕೊಬೋದು ಅಂತ ಮೊದಲೇ ಗೊತ್ತಿರೋದ್ರಿಂದ. ಆ್ಯಂಡ್ ಆ ಫೆಮಿಲಿಯಾರಿಟಿ ಅವಳಿಗೆ ಫೀಲ್ ತಂದುಕೊಡುತ್ತೆ, ಅಬ್ಬಾ ನಾನು ಮತ್ತೆ ಕಂಟ್ರೋಲ್ ತಗೊಂಡೆ ಅಂತ. ನೋಡು ಬ್ರೋ, ಜೀವನ ಅತಂತ್ರ ಆದಾಗ, ಯಾರು ಅವಳಿಗೆ ಬೆಲೆ ಕೊಡದೇ ಇದ್ದಾಗ ಅವಳು ಸೇಫ್ ಆಗೋದಕ್ಕೆ ಮತ್ತೆ ಬರ್ತಾಳೆ. ನಿನ್ನ ಪ್ರೀತಿಸ್ತಿದ್ದಾಳೆ ಅನ್ನೋ ಕಾರಣಕ್ಕಲ್ಲ, ನಿನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ಅವಳಿಗೆ ಆಲ್ರೆಡಿ ಗೊತ್ತಿರೋ ಕಾರಣಕ್ಕೆ. ನಾನು ಮತ್ತೆ ಅವನನ್ನು ಕಂಟ್ರೋಲಿಗೆ ತಗೋಬೋದಾ ಅಂತ ಟೆಸ್ಟ್ ಮಾಡೋದಕ್ಕೆ. ಸೊ ಒಂದು ವಿಷಯ ಯಾವತ್ತೂ ತಲೆಯಲ್ಲಿಟ್ಕೊಂಡಿರಿ, ಯಾರಿಗಾದರೂ ನಿಮ್ಮ ಹೃದಯ ಗೊತ್ತು ಅಂದ ಮಾತ್ರಕ್ಕೆ ಅವ್ರಿಗೆ ಬೇಕಾದಾಗೆಲ್ಲ ತೊಗೊಂಡು ಹೋಗೋದು, ಬೇಡದೇ ಇದ್ದಾಗ ತಂದಿಡೋದು ಮಾಡೋಕೆ ಆಸ್ಪದ ಕೊಡಬೇಡಿ. ಅವಳ ಜೀವನ ಅವಳ ದಾರಿಲಿ ಹೋಗದೇ ಇದ್ದಾಗ ನೀವೇನು ಪಿಟ್ ಸ್ಟಾಪ್ ಅಲ್ಲ, ಯು ಆರ್ ಎ ಹೋಲ್ ಡೆಸ್ಟಿನೇಷನ್. ಪಾಯಿಂಟ್ ನಂಬರ್ 6, ನೋಡು ಬ್ರೋ, ನನ್ಗೆ ಅರ್ಥ ಆಗುತ್ತೆ ನೀವಿಷ್ಟು ದಿನ ಕಾಯ್ತಾ ಇದ್ರಿ ಅವಳು ಮತ್ತೆ ವಾಪಸ್ ಬರ್ತಾಳೆ, ಬಂದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ ಅಂತ. ಹಾಗೆ ಬರ್ತಾಳೆ, ಸಾರಿ ಕೇಳ್ತಾಳೆ, ನಿಮ್ಗೊಂದು ರೀತಿ ಕ್ಲೋಜರ್ ಕೊಡ್ತಾಳೆ. ಬಟ್ ಸತ್ಯ ಏನು ಅಂದರೆ ಕ್ಲೋಜರ್ ಕೊಡಬೇಕಾಗಿರೋದು ಅವಳಲ್ಲ, ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ನೀವು. ಓಕೆ ಬ್ರೋ, ಅವಳು ಕ್ಷಮೆ ಕೇಳಿದ್ಲು, ನಾನು ನಿನ್ನ ಯಾಕೆ ಬಿಟ್ಟೋದೆ ಅಂತ ಕಾರಣನೂ ಹೇಳಿದ್ಲು ಅಂದು ಮಾತ್ರಕ್ಕೆ ಅದು ನಿನ್ನ ಎದೆ ಭಾರನ ಕಡಿಮೆ ಮಾಡುತ್ತಾ ಅಥವಾ ಈಗಾಗಲೇ ಇರೋ ಗಾಯನ ಇನ್ನೂ ದೊಡ್ಡದು ಮಾಡುತ್ತಾ? ಯಾಕಂದರೆ ಅದನ್ನೆಲ್ಲ ವಾಸಿ ಮಾಡೋಕೆ ಅವಳೇ ಬರಬೇಕು ಅಂತ ಏನಿಲ್ಲ, ಕಾಲಕ್ರಮೇಣ ಅದೇ ವಾಸಿಯಾಗುತ್ತೆ. ಸೊ ಕ್ಲೋಜರ್ ಅಂದರೆ ಆಲ್ರೆಡಿ ಅವಳು ಮಾಡಿ ಹೋಗಿರೋ ಕೆಲಸದಿಂದ, ಕೊಟ್ಟು ಹೋಗಿರೋ ಕಾರಣಗಳಿಂದ ಹೋಗೋದು, ಎಕ್ಸ್ಪೆಕ್ಟೇಷನ್ಸ್ ಹಿಂದೆ ಹೋಗೋದನ್ನು ನಿಲ್ಲಿಸೋದು. ಅವಳು ಸೈಲೆಂಟ್ ಆಗಿರೋದ್ರಿಂದ ನೀವು ಸಿಕ್ಕಾಕೊಂಡಿಲ್ಲ, ನಿಮ್ಮ ಕೈಯಲ್ಲಿ ಸರಿಪಡಿಸೋಕ್ಕಾಗದೇ ಇರೋ ಮಾತುಗಳಿಗೋಸ್ಕರ ಕಾಯ್ತಾ ಕೂತ್ಕೊಂಡಿರೋದ್ರಿಂದ ಸಿಕ್ಕಾಕೊಂಡಿದ್ದೀರ. ಸೊ ಇವಾಗ ನಿಮಗೆ ಬೇಕಾಗಿರೋದು ಪೀಸ್, ಅವಳ ಪರ್ಮಿಷನ್ ಅಲ್ಲ. ಪಾಯಿಂಟ್ ನಂಬರ್ 7, ಬ್ರೋ ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಜಸ್ಟ್ ಅವಳು ಮತ್ತೆ ವಾಪಸ್ ಬಂದ್ಲು ಅಂದರೆ ನೀನೊಬ್ಬನೇ ಅಂತ ಅಲ್ಲ, ಇದ್ದಕ್ಕಿದ್ದಾಗೆ ನಿಮ್ಮ ಬೆಲೆ ಅವಳಿಗೆ ಅರ್ಥ ಆಯಿತು ಅಂತಲ್ಲ, ಸಡನ್ಲಿ ನಿಮ್ಮ ಮೇಲಿರೋ ಲವ್ ಜಾಸ್ತಿ ಆಯಿತು ಅಂತಲ್ಲ. ಅವಳು ನಿಮ್ಮನ್ನು ನೋಯಿಸಿದಾಗೆ ಅವಳಿಗೂ ಕೂಡ ಯಾರೋ ನೋಯಿಸಿರೋದಕ್ಕೆ ಇಲ್ಲ ಒಂಟಿಯಾಗಿ ಫೀಲ್ ಆಗ್ತಿರೋದಕ್ಕೂ ಕೂಡ ಆಗಿರ್ಬೋದು. ಮೇ ಬಿ ನಿಮಗೆ ಸಂಬಂಧ ಪಡದೇ ಇರೋ ಯಾವುದೋ ಒಂದು ಪರಿಸ್ಥಿತಿ ಎದುರಿಸ್ತಾ ಇರ್ಬೋದು. ಆದರೆ ಈಗ ಅವಳು ಸೇಫ್ ಆಗೋದಕ್ಕೆ ಒಂದು ಸೆಕ್ಯೂರ್ ಆಗಿರೋ ಜಾಗನ ಹುಡುಕ್ತಿದ್ದಾಳೆ. ಆ್ಯಂಡ್ ಆ ಜಾಗ ನೀವೇ. ಬಟ್ ಅವಳು ವಾಪಸ್ ಬಂದ್ಲು ಅಂದ ಮಾತ್ರಕ್ಕೆ ಅವಳು ನನ್ನ ಸೌಲ್ಮೇಟ್ ಅಂತ ಅನ್ಕೋಬೇಡಿ. ಜಸ್ಟ್ ಅವಳು ಕತ್ಲೆಯಲ್ಲಿದ್ದಾಗ ನೀವು ಬೆಳಕು ಅಷ್ಟೇ. ಸೊ ಅವಳ ಪೇಯ್ನ್ ನಿಮ್ಮನ್ನು ಫೂಲ್ ಮಾಡೋಕೆ ಬಿಡಬೇಡಿ. ನಿಮ್ಮ ವ್ಯಾಲ್ಯೂ ಅವಳು ವಾಪಸ್ ಬರೋದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅದು ಯಾವಾಗಲೂ ನಿಮ್ಮಲ್ಲೇ ಇರುತ್ತೆ. ಅವಳು ನಿಮ್ಮ ಜೊತೆ ಇದ್ದರೂ ಇಲ್ಲದೆ ಇದ್ರು. ಹಾಗಾಗಿ ಅವಳು ಮತ್ತೆ ವಾಪಸ್ ಬಂದರೆ ಯಾಕೆ ಅಂತ ಕೇಳಬೇಡಿ, ವಾಪಸ್ ಬಂದಿರೋದಕ್ಕೆ ಕಾರಣ ಏನು ಅಂತ ಕೇಳಿ. ಯಾಕಂದರೆ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಕ್ಲಾರಿಟಿ ಹಿಂದೆ ಓಡಲ್ಲ, ಅವನು ಪೀಸ್ನ ಚೂಸ್ ಮಾಡ್ಕೋತಾನೆ. ಆ್ಯಂಡ್ ಕೆಲವೊಂದ್ಸಲ ಅವಳನ್ನು ವಾಪಸ್ ನಿಮ್ಮ ಲೈಫ್ಗೆ ಬಿಟ್ಕೊಳ್ದೇ ಇರೋದೆ ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ.